ತಮ್ಮ ಬೇಕಾದಂಥ ವ್ಯವಸ್ಥೆ ಉಳಿಸುವ ಸಲುವಾಗಿ ಅದರಲ್ಲೂ ಮುಖ್ಯವಾಗಿ ಕಾರ್ಪೊರೇಟ್ಗಳ ಕೈಯಲ್ಲಿ ಇವತ್ತು ಹೈಯರ್ ಶಿಕ್ಷಣ ಸಿಕ್ಬಿಟ್ಟದ. ಹೈಯರ್ ಎಜುಕೇಷನ್ ಇವತ್ತು ವರದಿಗಳಿದ್ದಾವೆ. ಈ ಹೈಯರ್ ಎಜುಕೇಷನ್ ಹೆಚ್ಚಿಗೆ ಪ್ರೈವೇಟ್ದಾಗ ಕೊಟ್ಟು ಅದು ಈ 100 ಏನು ಕಾರ್ಪೊರೇಟರ್ ಇದ್ದಾರೆ ಅವ್ರ ಕೈಯಲ್ಲಿನ ಇಡೀ ಹೈಯರ್ ಎಜುಕೇಷನ್ ಹಾಕೊಂಡ್ಬಿಟ್ಟದ. ಇವತ್ತು ಹಿಂದಿನ ಶಿಕ್ಷಣ ಇಲ್ಲ, ಲಕ್ಷಗಳಲ್ಲಿ ಖರ್ಚು ಮಾಡುವಂಥದ್ದು. ಒಬ್ಬ ಇವತ್ತು ವಿದ್ಯಾರ್ಥಿ ಬೇರೆ ಬೇರೆ ಇವತ್ತು ಇಂಜಿನಿಯರಿಂಗ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಇವೆಲ್ಲ ಇವತ್ತು ಕಾರ್ಪೊರೇಟ್ ಕೆಲಸ ಚೆಕ್ ಹಾಕೊಂಡು ಬಿಟ್ಬಿಟ್ಟಿದ್ದಾವೆ. ಒಬ್ಬ ಇವತ್ತು ಇಂಜಿನಿಯರ್ ಆಗಬೇಕಾಗಿತ್ತಪ್ಪ ಅಂದ್ರೆ ಪ್ರತಿ ವರ್ಷ ಇಲ್ಲಪ್ಪ ಅಂತಂದರೂ ಆ ವ್ಯಕ್ತಿ ಆ ವಿದ್ಯಾರ್ಥಿ 4 ರಿಂದ 5 ಲಕ್ಷ ಖರ್ಚು ಮಾಡಿಕೊಂಡು 4 ವರ್ಷ 5 ವರ್ಷ 4 ವರ್ಷ ಹಿಡಿದ್ರು ಸಹಿತ 20 ಲಕ್ಷಗಳವರೆಗೆ ಖರ್ಚಾಗ್ತದೆ. MBBS ಹುಡುಗರು ಇನ್ನೂ ಹೈಯರ್ ಆಗ್ತದೆ, ಕೋಟಿಗಳ ವ್ಯವಹಾರ ಆಗ್ತವೆ. ಅದೆಲ್ಲವೂ ಇವತ್ತು ಕಾರ್ಪೊರೇಟ್ ಇರೋದ್ರಿಂದ ಬಡವರ ಮಕ್ಕಳು ಇವತ್ತು ಈ ಡಾಕ್ಟರ್ ಆಗೋದು, ಮತ್ತೊಂದಾಗೋದು, ಇಂಜಿನಿಯರ್ ಆಗೋದು, ಇವೆಲ್ಲನೂ ಹಗಲುಗಳ ಸಂತೆ ನಮಗೆ ಎಲ್ಲೋ ಒಬ್ಬ ವ್ಯಕ್ತಿ ಅತ್ಯಂತ ಪ್ರತಿಭಾವಂತ ರಕ್ಷಣೆ ಆಗ್ಬೋದು. ಅದು ಇಡಿಯಾಗಿ ಒಂದು ಹಾರ್ಡ್ ವರ್ಕ್ ಮಾಡುವಂಥ ನಾವು ಮುಟ್ಟುತ್ತು ಅನ್ನುವಂಥ ಅತ್ಯಂತ ಬಡವರ ಮಕ್ಕಳು ಇವತ್ತು ಈ ಶಿಕ್ಷಣ ಪಡೆಯೋ ಸ್ಥಿತಿ ಬಂದಿರ್ತದೆ. ಇದು ಬದಲಾವಣೆಗಾಗಿನ ವಾಂಗ್ಚುಕ್ ಅವರು ಉಪವಾಸ ಕೊಡ್ತಿದ್ರು. ಅದರಲ್ಲೂ ಮತ್ತು ಪೇಪರ್ ಲೀಕ್ ಈ ಹಾರ್ಡ್ ವರ್ಕ್ ಮಾಡೋರಿಗೆ ಸಹಿತ ಅನ್ಯಾಯ ಮಾಡುವಂಥದ್ದು, ಬುದ್ಧಿವಂತರು ಅನ್ಯಾಯ ಮಾಡುವಂಥದ್ದು, ಅತಿಯಾಗಿ ಅಭ್ಯಾಸ ಮಾಡಿಕೊಂಡು ಒಂದು ಗುರಿ ಮುಟ್ಟುವಂಥ ಯುವಕರಿಗೆ ಸಹಿತ ಅನ್ಯಾಯ ಮಾಡುವಂಥ ವ್ಯವಸ್ಥೆ ಮಾಡಿಬಿಟ್ಟಿದ್ರು. ಪೇಪರ್ ಲೀಕ್ ಮೂಲಕ 50 ಲಕ್ಷ 40 ಲಕ್ಷ 20 ಲಕ್ಷ 30 ಲಕ್ಷ ಕೊಟ್ಟು ಪೇಪರ್ಗಳು ಲೀಕ್ ಮಾಡಿಕೊಂಡು ಆ ಮೂಲಕ ಎಕ್ಸಾಮ್ ಬರೀತಿರುವಂಥ ಅನುಕೂಲ ಮಾಡಿಕೊಡುವಂಥ ಕೆಲಸ ಮಾಡ್ತಾಯಿದ್ರು. ಹೀಗಾಗಿ ಇದನ್ನು ವಿರೋಧಿಸ್ತಾ ಇದ್ದರು. ಇದು ಅನ್ಯಾಯ ಅನ್ನುವಂಥದ್ದು ವಾಂಗ್ಚುಕ್ ಅವರ ಅತ್ಯಂತ ಪ್ರಬಲವಾದ. ಅದಕ್ಕೆ ಇವತ್ತು ಅವರು ಹೋರಾಟ ಮಾಡ್ತಾಯಿದ್ರು. ಕೊನೆಗೂ ಊಹಿಸಿದಂಗೆ ಪೊಲೀಸರು ಅವರನ್ನು ಎತ್ತಾಕೊಂಡು ಹೋದ್ರು. ಒಂದಂತೆ ಒಪ್ಪುವಂಥದ್ದು, ಅವ್ರ ಜೀವ ಉಳಿಸುವಂಥ ಪ್ರಯತ್ನ ಮಾಡಿದ್ರು ಅನ್ನೋದು ನಾವು ಒಪ್ಕೋತೀವಿ. ಆದರೆ ಅದೇ ಕಾಲಕ್ಕೆ ಅವ್ರ ಬೇಡಿಕೆ ಏನಿತ್ತು ಆ ದಿಶೆಯಲ್ಲಿ ಏನಾದರೂ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಅದನ್ನು ಮೋದಿ ಅವರಿಂದ ಅಂದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಅಸಾಧ್ಯ ಇಲ್ಲ ಅಂತ ಹೇಳಬೇಕಾಗಿದೆ. ಯಾಕಂದ್ರೆ ಅವರ ಕೊನೆಯ ಹಂತದ ಈ ಒಂದು ಹೇಗಾದರೂ ಮಾಡಿ ಮುಖ ಉಳಿಸ್ಕೊಳ್ಬೇಕಾಗಿತ್ತು. ಅವ್ರಿಗೆ ತಮ್ಮ ಜಿದ್ದನ್ನು ಮುಖ್ಯ ಆಗಿತ್ತು ಮೋದಿ ಅವ್ರಿಗೆ. ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಹೈಕೋರ್ಟಿನಲ್ಲಿ ಹೋದಂಥ PIL ಮೂಲಕ ಅದನ್ನು ತಮ್ಮ ತಾವು ರಕ್ಷಣೆ ಮಾಡ್ಕೊಳ್ಳೋಂಥ ಪ್ಲ್ಯಾನ್ ಅವರ ಮಾಡಿದ್ರು ಏನೋ ಅನ್ನೋ ಸಂಶಯ ಇವತ್ತು ಅನೇಕರು ಮಾತಾಡ್ತಾ ಇದ್ದಾರೆ. ಅದೇನೋ ಆಗಲಿ, ಇವತ್ತು ತಮ್ಮ ಒಂದು ಹಿಂಬಾಲಕರು ಮತ್ತು BJP ಜನರ ಮೂಲಕ